ನಮಸ್ಕಾರ. ಮನುಷ್ಯನ ಶರೀರದಲ್ಲಿ ಅತಿ ಅಮೂಲ್ಯವಾದ ದ್ರವ ಯಾವುದು ಗೊತ್ತಾ? ಆಚಾರ್ಯ ಚಾಣಕ್ಯರ ಪ್ರಕಾರ ಅದು ಕೇವಲ ರಕ್ತವಲ್ಲ, ಬದಲಿಗೆ ಮನುಷ್ಯನ ವೀರ್ಯ ಅಥವಾ ಶಕ್ತಿ. ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಶಾರೀರಿಕ ಶಕ್ತಿಯನ್ನು ರಕ್ಷಿಸಿಕೊಳ್ಳುತ್ತಾನೋ ಅವನು ಅಜೇಯನಾಗುತ್ತಾನೆ. ಇಂದಿನ ಲೌಕಿಕ ಜಗತ್ತಿನಲ್ಲಿ ಕ್ಷಣಿಕ ಸುಖಕ್ಕಾಗಿ ನಾವು ನಮ್ಮ ಅಮೂಲ್ಯವಾದ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದೇವೆ. ವೀರ್ಯ ರಕ್ಷಣೆಯು ನಿಮ್ಮ ಮಿದುಳು ಮತ್ತು ವ್ಯಕ್ತಿತ್ವದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಇಂದು ನಾವು ಚಾಣಕ್ಯ ನೀತಿಯ 3 ಅತ್ಯಂತ ಮಹತ್ವದ ಬ್ರಹ್ಮಚರ್ಯ ರಹಸ್ಯಗಳನ್ನು ತಿಳಿಯೋಣ. 1. ವೀರ್ಯವೇ ಜೀವನದ ಸಾರ. ಚಾಣಕ್ಯರ ಪ್ರಕಾರ ನಾವು ಸೇವಿಸುವ ಆಹಾರದ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ರೂಪವೇ ವೀರ್ಯ. ಇದನ್ನು ರಕ್ಷಿಸಿಕೊಳ್ಳುವುದು ಎಂದರೆ ನಿಮ್ಮ ಜೀವವನ್ನೇ ರಕ್ಷಿಸಿಕೊಂಡಂತೆ. ಚಾಣಕ್ಯನ ನೀತಿಯಂತೆ ವೀರ್ಯ ರಕ್ಷಣೆಯು ನಿಮ್ಮ ಮುಖದಲ್ಲಿ ತೇಜಸ್ಸನ್ನು, ಕಣ್ಣಿನಲ್ಲಿ ಸ್ಪಷ್ಟತೆಯನ್ನು ಮತ್ತು ಶರೀರದಲ್ಲಿ ಕಾಂತಿಯನ್ನು ತರುತ್ತದೆ. ಯಾರು ಈ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾರೋ ಅವರು ಅತೀ ಬೇಗನೆ ಮುಪ್ಪನ್ನು ಮತ್ತು ದೌರ್ಬಲ್ಯವನ್ನು ಆಹ್ವಾನಿಸುತ್ತಾರೆ. ನಿಮ್ಮ ಶಕ್ತಿ ನಿಮ್ಮ ಯಶಸ್ಸಿನ ಇಂಧನವಾಗಲಿ. 2. ಬುದ್ಧಿಶಕ್ತಿ ಮತ್ತು ಬ್ರಹ್ಮಚರ್ಯ. ಚಾಣಕ್ಯರು ಹೇಳುತ್ತಾರೆ, ಬ್ರಹ್ಮಚರ್ಯವನ್ನು ಪಾಲಿಸುವವನ ಮಿದುಳು ವಜ್ರದಂತೆ ಗಟ್ಟಿಯಾಗುತ್ತದೆ. ವೀರ್ಯದ ಶಕ್ತಿಯು ಮಿದುಳಿನ ಜೀವಕೋಶಗಳನ್ನು ಪೋಷಿಸುತ್ತದೆ. ಇದು ನಿಮ್ಮ ನೆನಪಿನ ಶಕ್ತಿ, ಮೆಮೊರಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಚಾಣಕ್ಯರು ಚಂದ್ರಗುಪ್ತನಿಗೆ ನೀಡಿದ ಮೊದಲ ತರಬೇತಿಯೇ ಇಂದ್ರಿಯ ನಿಗ್ರಹ. ಕ್ಷಣಿಕ ಕಾಮದ ಆಸೆಗಳಿಗೆ ಬಲಿಯಾಗದವನು ಮಾತ್ರ ಸಾಮ್ರಾಜ್ಯವನ್ನು ಆಳಬಲ್ಲ ದೀರ್ಘದೃಷ್ಟಿ ಹೊಂದುತ್ತಾನೆ. ನಿಮ್ಮ ಶಕ್ತಿಯನ್ನು ನಿಮ್ಮ ಗುರಿಯತ್ತ ತಿರುಗಿಸಿ, ಕಾಮದತ್ತಲ್ಲ. 3. ಆತ್ಮವಿಶ್ವಾಸದ ಮೂಲ. ಶಾರೀರಿಕ ಶಕ್ತಿಯ ಕೊರತೆಯಿರುವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಕಡಿಮೆಯಿರುತ್ತದೆ. ಚಾಣಕ್ಯನ ಪ್ರಕಾರ ವೀರ್ಯ ರಕ್ಷಣೆಯು ಮನುಷ್ಯನಲ್ಲಿ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನೀವು ಜಗತ್ತನ್ನು ಎದುರಿಸಲು ಬೇಕಾದ ಆಂತರಿಕ ಶಕ್ತಿ ಈ ಶಿಸ್ತಿನಿಂದ ಬರುತ್ತದೆ. ಸಂಯಮದಿಂದ ಬದುಕುವ ವ್ಯಕ್ತಿಗೆ ಯಾರೂ ಭಯ ಹುಟ್ಟಿಸಲು ಸಾಧ್ಯವಿಲ್ಲ. ಬ್ರಹ್ಮಚರ್ಯ ಎಂದರೆ ಕೇವಲ ಶಾರೀರಿಕ ಶಿಸ್ತಲ್ಲ, ಅದು ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಬಲಿಷ್ಠ ಆಗುವ ದಾರಿ. ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲಿದೆ. ಅದನ್ನು ವ್ಯರ್ಥ ಮಾಡಿ ದೌರ್ಬಲ್ಯರಾಗಬೇಡಿ. ಅದನ್ನು ರಕ್ಷಿಸಿ ಮಹಾನ್ ಸಾಧಕರಾಗಿ. ಚಾಣಕ್ಯನ ಈ ಮಾತುಗಳು ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯ ನೀಡಲಿ. ಈ ಬ್ರಹ್ಮಚರ್ಯದ ಹಾದಿಯಲ್ಲಿ ನಡೆಯಲು ನೀವು ಸಿದ್ಧರಿದ್ದೀರಾ? ಕಮೆಂಟ್ನಲ್ಲಿ ನಿಮ್ಮ ಸಂಕಲ್ಪ ತಿಳಿಸಿ. ತಪ್ಪು ಹಾದಿಯಲ್ಲಿ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿರುವ ಯುವಜನತೆಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಜೀವನಕ್ಕೆ ಬೆಳಕಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ತೇಜಸ್ವಿಯಾಗಿ ಬದುಕಿ.